ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಬಾರಿ ಶಾಸಕರಾದಂಥ ಬಿ ಕೆ ಸಂಗಮೇಶ್ ಅವರನ್ನು ನಾವು ಮಂತ್ರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ಬಂದಿದ್ದೀವಿ. ಏಕೆಂದರೆ ಈ ಹಿಂದಿನ ಚುನಾವಣೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಪ್ರಚಾರ ಸಂದರ್ಭದಲ್ಲಿ ಅವರು ಸಭೆಯೊಳಗೆ ಹೇಳಿದರು, ಸಾರ್ವಜನಿಕ ಸಭೆಯೊಳಗೆ, ನಿಮ್ಮ ಸಂಗಮೇಶ್ವರನ್ನು ಈಸರಿಸಿ ಗೆಲ್ಲಿಸ್ಕೊಡಿ, ನಾವು ಸಚಿವರಾಗಿ ಮಾಡ್ತೀವಿ, ನಿಮ್ಮ ತಾಲೂಕಿನ ಸಚಿವರು ಆಗ್ತಾರೆ ಅವರು ಜಿಲ್ಲೆಗೆ, ರಾಜ್ಯಕ್ಕೆ ಅಂತೇಳಿ. ಆದರೆ ಯಾವುದೋ ಅನೇಕ ಕಾರಣಗಳಿಂದ ಅವ್ರು ಮಾಡಲಿಲ್ಲ. ಈ ಸರಿ ಆದರೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಜಿಲ್ಲಾ ಕಮಿಟಿ ಮುಖ್ಯವಾಗಿ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಏಕೆಂದರೆ ಸಂಗಮೇಶ್ ಅವರು ಈಗಾಗಲೇ ಅವರು ಅನೌನ್ಸ್ ಮಾಡ್ಯಾರೆ, ಮುಂದಿನ ಸರಿ ನಾನು ನಿಲ್ಲೋದಿಲ್ಲ, ನನ್ನ ಮುಂದೆ ನನ್ನ ಮಗ ನಿಲ್ತಾನೆ ಅಂತೇಳಿ. ಏಕೆಂದರೆ ಸತತವಾಗಿ ಭದ್ರಾವತಿ ಒಳಗೆ ಕಾಂಗ್ರೆಸ್ ಸ್ಥಾನ ಬರೋದೇ ಕಷ್ಟ. ಅಂತರದಲ್ಲಿ ಅವರು 3 ಸರಿ ಗೆದ್ದು MLA ಆಗಿದ್ದಾರೆ. ಅವ್ರಿಗೆ ಈ ಸರಿ ಯಾವುದೇ ಕಾರಣ ಹೇಳದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು KPC ಅಧ್ಯಕ್ಷರು ಅವರೇ, ಮುಖ್ಯಮಂತ್ರಿಗಳು ಅವರೇ, ಅವರು ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ಜಿಲ್ಲಾ ಕಮಿಟಿ ಒತ್ತಾಯ ಮಾಡ್ತಾಯಿದೆ. ಇದರ ಜೊತೆಯಲ್ಲೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ಈಶ್ವರ ಖಂಡ್ರೆ ಅವರು, ಅವರಿಗೆ KPC ಅಧ್ಯಕ್ಷರವರು ತಪ್ಪಿದರೆ ಉಪಮುಖ್ಯಮಂತ್ರಿಗಳ ಮಾಡಲೇಬೇಕು ಅಂತೇಳಿ ನಾವು ಈ ಸಭೆಯ ಸಂದರ್ಭದಲ್ಲಿ ಅದನ್ನು ಸಹ ಒತ್ತಾಯ ಮಾಡ್ತಾಯಿದ್ವಿ. ಏಕೆಂದರೆ ಈಶ್ವರ ಖಂಡ್ರೆ ಅವರಿಗೆ ಯಾವುದೇ ಅಪವಾದ ಇಲ್ಲ. ಅವ್ರಿಗೆ ಕೊಟ್ಟಂಥ ಖಾತೆಯನ್ನು ಭಾಳ ನಿಷ್ಠುರವಾಗಿ ಅನುಕೂಲದಿಂದ ಮಾಡ್ಯಾರ. ಹೋದ್ಸರಿ ಪರಿಸರ ಮತ್ತು ಅರಣ್ಯ ಸಚಿವರಾಗಿದ್ದರು, ಈ ಹಿಂದೇನೂ ಮಂತ್ರಿ ಆಗಿದ್ದರು. ಅವರು ಆ ದಕ್ಷತೆಯಿಂದ ಕಾರ್ಯಕ್ರಮ ಮಾಡ್ಯಾರೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ತಪ್ಪಿದರೆ KPC ಅಧ್ಯಕ್ಷ ಸ್ಥಾನ ಕೊಡಬೇಕು. ಏಕೆಂದರೆ ಉತ್ತರ ಕರ್ನಾಟಕದಲ್ಲಿ ಅವರು ಬೆಳೆದಂಥ ಇದು ಹೈದರಾಬಾದ್ ಕರ್ನಾಟಕದಿಂದ ಬಂದಂಥ ವ್ಯಕ್ತಿ, ಅಂಥ ವ್ಯಕ್ತಿಗೆ ಕೊಡಬೇಕು. ಏಕೆ ಅವ್ರ ತಂದೆಯವರ ಕಾಲದಿಂದನೂ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ದುಡಿತಾ ಸಂಘಕ್ಕೆ ನುಡಿದಿದ್ದಾರೆ. ಹಾಗೆ ಇದರೊಳಗೆ ಅವರಿಗೆ ಇವೆರಡು ನಮ್ಮ ಈಶ್ವರ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿಗಳು ತಪ್ಪಿದರೆ KPC ಅಧ್ಯಕ್ಷರು, ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಾಂತರ 3ನೇ ಬಾರಿ ಗೆದ್ದಂಥ ಸಂಗಮೇಶ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಅವರಿಬ್ಬರಲ್ಲಿ ಒತ್ತಾಯ ಮಾಡ್ತಾಯಿದ್ವಿ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸಹ ಪ್ರಸನ್ನ ಅವರು ಸಹ ಅವರಿಗೆ ಒತ್ತಾಯಪೂರ್ವಕವಾಗಿ ಇಲ್ಲಿಂದ ರೆಕಮೆಂಡ್ ಮಾಡಿ ಕಳಿಸ್ಬೇಕು ಅಂತೇಳಿ ಈ ಸಭೆಯ ಮುಖಾಂತರ ಅವರಿಗೆ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ಕಾರ್ಯಕ್ರಮ ಇದರಲ್ಲಿ ಪಾರ್ಟಿ ಯಾವುದೂ ಇಲ್ಲ. ಇದು ಯಾವ ಪಾರ್ಟಿ ಅಂದರೆ ಸಮಾಜದ ಪಾರ್ಟಿ. ಹಾಗಾಗಿ ಸಮಾಜದ ಪರವಾಗಿ ನಾವು ಬಂದಿದ್ವಿ. ನಾವು ಕೇಳಬೇಕಾದ್ರೆ ಸಮಾಜದ ವ್ಯಕ್ತಿಗಳಿಗೆ ಕೇಳಬೇಕು. ಹಾಗಾಗಿ ಭದ್ರಾವತಿ ಒಳಗೆ ಸಂಗಮೇಶ್ ಅವರಿಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಈಶ್ವರ ಖಂಡ್ರೆ ಅವರಿಗೆ ಆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ವಿ. ತಾವು ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಇದಕ್ಕೆ ಒಂದು ಪ್ರಚಾರ ಕೊಡಬೇಕು ಅಂಥೇಳಿ ಈ ಸಭೆಯ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಿವಮೊಗ್ಗ ಜಿಲ್ಲೆ ಒಳಗೆ ಯಾರೂ ಇಲ್ಲ, ಆಗಿಲ್ಲ. ಬೇರೆ ಜಿಲ್ಲೆ ಒಳಗೆ ಆಗಿದ್ದಾರೆ ಸರ್. ಶಿವಮೊಗ್ಗ ಜಿಲ್ಲೆ ಒಳಗೆ ಸಂಗಮೇಶ್ ಅವರು 3ನೇ ಸರಿ ಆಗಿದ್ದು ಅಲ್ಲ. ಬೇರೆ ಜಿಲ್ಲೆ ಒಳಗಿದ್ದಾರೆ, MB ಪಾಟೀಲ್ ಇದ್ದಾರೆ, ಈಶ್ವರ ಖಂಡ್ರೆ ಇದ್ದಾರೆ. ಈಗ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಈಶ್ವರ ಖಂಡ್ರೆಯವರು. ಮತ್ತು ಅವ್ರಿಗೆ ಕೇಳಿದ್ರೆ ನಾವು ಬೇರೆ ಯಾರಿಗಾರು ಕೇಳೋಕ್ಕಾಗ್ತದ? ಆ ಸಂಸ್ಥೆ ಅಡಿಯೊಳಗೆ ನಾವು ಕೆಲಸ ಮಾಡ್ತಾ ಇರೋರು. ಹಾಗಾಗಿ ಅವ್ರಿಗೆ ಮನಪೂರ್ವಕ ಕೊಡಿ ಅಂತ. ಯಾಕೆ ನಿಮಗೆಲ್ಲ ಗೊತ್ತಿದೆ, ಪತ್ರಿಕಾ ಮಾಧ್ಯಮದವರಿಗೆ ಅವ್ರ ಹೆಸರು ಸಹ ಚಾಲ್ತಿ ಒಳಗೆ ಬಂದಿತ್ತು. ಸಿದ್ದರಾಮಯ್ಯನವರೇ ಹೇಳಿದರು ಒಂದು ಸರಿ KPC ಅಧ್ಯಕ್ಷರು ಮಾಡಬೇಕು ಅವರಿಗೆ ಅಂಥೇಳಿ. ಅದು ಹೆಸರುಗಳು ಬಂದು ಹೋಗಿದ್ದಾವೆ. ಈ ಸಂದರ್ಭದಲ್ಲರ ಕೊಡಲಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗಾಗಿ ತಾವುಗಳು ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು. ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಡಾಕ್ಟರ್ ದಿನೇಶ್ ಅವರು ಸಹ ಬಂದಿದ್ದಾರೆ. ಅವರು ಜಿಲ್ಲಾ